ಹುಬ್ಬಳ್ಳಿಯಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ಚಿನ್ನದ ಸಗಟು ವ್ಯಾಪಾರಿ ವಿಷ್ಣು ಸಾ ಹಬೀಬ್, ಕುಖ್ಯಾತ ಹವಾಲಾ ಹಣದ ಕುಳ ಸಮುಂದರ್ ಸಿಂಗ್ ಹಾಗೂ ಬಟ್ಟೆ ವ್ಯಾಪಾರಿಯೊಬ್ಬರ ಮನೆಯ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದೆ. ದಾಳಿ ವೇಳೆ ಸಿಕ್ಕ ಆಸ್ತಿ ಪಾಸ್ತಿಗಳ ಬಗ್ಗೆ ಯಾವುದೇ ಮಾಹಿತಿ ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ. ದಾಳಿ ವೇಳೆ ಲಕ್ಷಾಂತರ ರೂಪಾಯಿ ನಗದು, ಚಿನ್ನ, ಹಣಕಾಸಿನ ವ್ಯವಹಾರದ ಮಾಹಿತಿಯುಳ್ಳ ಲ್ಯಾಪ್ಟಾಪ್ ಐಟಿ ಅಧಿಕಾರಿಗಳು ಇದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಮಾರುಕಟ್ಟೆ ಪ್ರದೇಶದಲ್ಲಿರುವ ಸಾಗರ್ ಹ್ಯಾಂಡ್ಲೂಮ್ ಮಳಿಗೆಯ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದಲ್ಲಿ ಚಿತ್ರನಟ ದೊಡ್ಡಣ್ಣನ ಅಳಿಯ ಜೆಡಿಎಸ್ ಮುಖಂಡ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಮನೆ ಮೇಲಿನ ದಾಳಿ, ಐಟಿ ದಾಳಿ ಮುಂದುವರೆದಿರುವಂಥದ್ದು. ನಿನ್ನೆ 3 ಕಾರುಗಳಲ್ಲಿ ಆಗಮಿಸಿದ ಅಧಿಕಾರಿಗಳು ಇವತ್ತು ಕೂಡ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ವೀರೇಂದ್ರನ ಅಣ್ಣಂದಿರಾದ ಕೆಸಿ ನಾಗರಾಜ್ ಮತ್ತು ತಿಪ್ಪೇಸ್ವಾಮಿ ಅವರ ಮನೆ ಮೇಲೆ ಕೂಡ ದಾಳಿ ನಡೆದಿದ್ದು ಪರಿಶೀಲನೆ ಮುಂದುವರೆದಿದೆ. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಹುಬ್ಬಳ್ಳಿಯಲ್ಲಿ ನಿನ್ನೆ ಕೂಡ ದಾಳಿ ನಡೆದಿತ್ತು, ಇವತ್ತು ಎಲ್ಲೆಲ್ಲಿ ದಾಳಿ ನಡೀತು? ಹರೀಶ್, ನಿನ್ನೆ ಏನು ಐಟಿ ಅಧಿಕಾರಿಗಳ 4 ತಂಡ ಪ್ರತ್ಯೇಕವಾಗಿ ಏಕಕಾಲಕ್ಕೆ ದಾಳಿ ನಡೆಸಿದ್ರು. ಆ ದಾಳಿ ಇವತ್ತು ಕೂಡ ಮುಂದುವರೆದಿದೆ. ನಿನ್ನೆ ಏನು ಈ ಹವಾಲಾ ಹಣ ದಂಧೆಕೋರ, ಪ್ರಮುಖವಾಗಿ ಈ ಅಕ್ರಮ ಹಣ ಸಾಗಾಟಿಕೆಯಲ್ಲಿ ಹೆಸರು ಮಾಡಿದಂತ ಸಮುದ್ರ ಸಿಂಗ್ ಫೈನಾನ್ಸ್ ಕಚೇರಿ ಮತ್ತು ಆತನ ನಿವಾಸದ ಮೇಲೆ ದಾಳಿಯಾಗಿತ್ತು. ಇವತ್ತು ಕೂಡ ಆ ದಾಳಿ ಮುಂದುವರೆದಿದೆ. ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಮುದ್ರ ಸಿಂಗ್ನ ಕೇಶವಾಪುರದ ಸಿಲ್ವರ್ ಪ್ಯಾಲೇಸ್ನ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ನಿವಾಸದಲ್ಲಿ ಇನ್ನೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿರುವಂತದ್ದು. ಜೊತೆಗೆ ಹುಬ್ಬಳ್ಳಿಯ ಮಾರುಕಟ್ಟೆ ಪ್ರದೇಶದಲ್ಲಿರುವಂತಹ ಜವಳಿ ಸಾಲಿನಲ್ಲಿ ವಿಹಾರ್ ಹಬೀಬ್ ಅನ್ನುವಂತ ಏನು ಒಬ್ಬ ಚಿನ್ನದ ವ್ಯಾಪಾರಿ ಮನೆ ಮೇಲೆ ದಾಳಿಯಾಗಿತ್ತು. ಆ ದಾಳಿ ಕೂಡ ಮುಂದುವರೆದಿದೆ. ಸತತ 16 ಗಂಟೆಗಳಿಂದಲೂ ಕೂಡ ಐಟಿ ಅಧಿಕಾರಿಗಳು ಒಳಗಡೆ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಮೂಲದ ಪ್ರಕಾರ ದೊಡ್ಡ ಪ್ರಮಾಣದ ಚಿನ್ನ ಮತ್ತು ನಗದು ಹಣ ವಿಷ್ಣು ಸಾ ಏನು ಹಬೀಬ್ ಮನೆಯಲ್ಲಿ ಪತ್ತೆ ಆಗಿರುವಂತದ್ದು ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಏನು ಸಮುದ್ರ ಸಿಂಗ್ ಮನೆಯಲ್ಲಿ ಏನು ಸಾಕಷ್ಟು ಹಣ ಸಿಕ್ಕಿಲ್ಲ, ಆದ್ರೆ ಚಿನ್ನದ ಗಟ್ಟಿಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಆತನ ಲ್ಯಾಪ್ಟಾಪ್ ನಲ್ಲಿ ಕೋಡ್ ವರ್ಡ್ಗಳಿಂದ ಹಣದ ವಹಿವಾಟನ್ನ ನಮೂದಿಸಿರುವಂತದ್ದು ಕೂಡ ಪತ್ತೆಯಾಗಿದೆ. ಅದರಲ್ಲೂ 10 ಪೈಸೆ 5 ಪೈಸೆ ಅಂತ ಹೇಳಿ ಲ್ಯಾಪ್ಟಾಪ್ ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಹಣದ ವಹಿವಾಟು ನಡೆಸಿರುವಂತದ್ದು. ಅದಕ್ಕೆ ಅಂದ್ರೆ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸಿದ್ದಕ್ಕೆ ಏನಾದ್ರೂ ಆತ ಆ ರೀತಿ ಕೋಡ್ ವರ್ಡ್ಗಳನ್ನು ಇಟ್ಟಿದ್ದ ಅನ್ನುವಂಥದ್ದನ್ನು ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಅಂದ್ರೆ ಐಟಿ ಅಧಿಕಾರಿಗಳು ಮನೆಯ ಗೋಡೆಯನ್ನ ತೆರವುಗೊಳಿಸಬೇಕು ಅನ್ನುವಂತ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ಆತ ಐಟಿ ಅಧಿಕಾರಿಗಳಿಗೆ ಪರಿಪರಿಯಾಗಿ ಬೇಡಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಗೋಡೆಯಲ್ಲಿ ಯಾವುದೇ ರೀತಿಯ ಹಣವನ್ನು ಸಂಗ್ರಹಿಸಿಲ್ಲ ಅನ್ನುವಂತ ಮಾತನ್ನು ಕೂಡ ಆತ ಹೇಳಿದ್ದಕ್ಕೆ ಆರಂಭಿಕ ಹಂತದಲ್ಲಿ ಐಟಿ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ. ಆದ್ರೆ ಇನ್ನೂ ಆತನ ಮನೆಯನ್ನ ತಪಾಸಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಆತನ ವಲಯದಲ್ಲಿ ಗುರುತಿಸಿಕೊಂಡಂತ 2 ಏನು ವ್ಯಕ್ತಿಗಳಿದ್ರೆ ಅವ್ರ ಮನೆಯನ್ನು ಕೂಡ ಐಟಿ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಐಟಿ ಅಧಿಕಾರಿಗಳು ಮಾಡಿಕೊಂಡಿದ್ದು, ಆತನ ಚಲನವಲನಗಳ ಮೇಲೆ ಮತ್ತು ಆತನ ಮೊಬೈಲ್, ಆತನ ವಹಿವಾಟಿನ ಮೇಲೆ ಎಲ್ಲವೂ ಕೂಡ ನಿಗಾ ವಹಿಸಿ ಈ ಅಧಿಕಾರಿಗಳು ತನಿಖೆಯನ್ನು ಇನ್ನೂ ಮುಂದುವರಿಸಿದ್ದಾರೆ. ಹಾಗಾಗಿ ನಿನ್ನೆ ಏನು ದಾಳಿ ನಡೆದಿತ್ತು ಆ ದಾಳಿ ಇವತ್ತು ಕೂಡ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮುಂದುವರಿದೆ ಹರೀಶ್. ಅದ್ರ ಜೊತೆಗೆ ಏನು ಚಿತ್ರದುರ್ಗದಲ್ಲಿ ದಾಳಿ ನಡೆದಿತ್ತು, ಆ ದಾಳಿಗೂ ಮತ್ತು ಇಲ್ಲಿರುವಂತಹ ಸಮುದ್ರ ಸಿಂಗ್ ಕೂಡ ನೇರವಾಗಿ ಸಂಪರ್ಕ ಇರುವಂತದ್ದು ಪತ್ತೆಯಾಗಿದೆ. ಗೋವಾದಿಂದ ಬಂದಂತ ಐಟಿ ಅಧಿಕಾರಿಗಳ ತಂಡ ಈ ದಾಳಿಯ ನೇತೃತ್ವ ವಹಿಸಿರೋದ್ರಿಂದ ಗೋವಾದಲ್ಲೂ ಕೂಡ ಸಮುದ್ರ ಸಿಂಗ್ ಮತ್ತು ಪಪ್ಪಿ ಈ ಒಂದು ಬೆಟ್ಟಿಂಗ್ ದಂಧೆ ಮತ್ತು ಕೆಸಿನೋಗಳನ್ನ, ಕ್ಲಬ್ಗಳನ್ನ ನಡೆಸ್ತಾ ಇದ್ರು ಜಂಟಿಯಾಗಿ ಅನ್ನುವಂತ ಮಾಹಿತಿ ಇದೆ. ಆ ಬಗ್ಗೆ ಕೂಡ ಐಟಿ ಅಧಿಕಾರಿಗಳು ಈ ಒಂದು ಪರಿಶೀಲನೆಯಲ್ಲಿ ದಾಖಲೆಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಓಕೆ ಗುರುರಾಜ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇನ್ನು ಚಿತ್ರದುರ್ಗದ ಚಳ್ಳಕೆರೆಯಲ್ಲೂ ಕೂಡ ಐಟಿ ದಾಳಿ ನಡೆಸಿರುವಂಥದ್ದು. ಬನ್ನಿ, ಈ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ, ಈಗ ಚಳ್ಳಕೆರೆಯಲ್ಲೂ ಕೂಡ ನಿನ್ನೆ ಕೂಡ ದಾಳಿ ನಡೆದಿತ್ತು, ಇವತ್ತು ಎಲ್ಲೆಲ್ಲ ಚಳ್ಳಕೆರೆಯಲ್ಲಿ ದಾಳಿ ನಡೆದಿದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹರೀಶ್, ನಿನ್ನೆ ಸಂಜೆ 4 ಗಂಟೆ, ಸುಮಾರು 3:30-4 ಗಂಟೆಗೆ ಏನು 3 ತಂಡಗಳಲ್ಲಿ 10 ಅಧಿಕಾರಿಗಳು 3 ತಂಡಗಳಲ್ಲಿ ಅಂದ್ರೆ 30 ಜನ ಅಧಿಕಾರಿಗಳು ಬಂದಿದ್ರು. 30 ಜನ ಅಧಿಕಾರಿಗಳು ಕೂಡ 3 ಜನ ಅಣ್ಣ ತಮ್ಮಂದ್ರ ಅಂದ್ರೆ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಅಂತ ಏನ್ ಹೇಳ್ತಾರೆ ಜೆಡಿಎಸ್ ಮುಖಂಡ, ಆ ಮುಖಂಡನ ಅಣ್ಣ ತಮ್ಮಗಳು ನಾಗರಾಜ್ ಮತ್ತು ತಿಪ್ಪೇಸ್ವಾಮಿ ಅವರ ಮನೆ ಸೇರಿದಂತೆ 3 ಮನೆಗಳನ್ನು ಕೂಡ ಶೋಧನೆ ನಡೆಸ್ತಾ ಇದ್ದಾರೆ. ಜೊತೆ ನಿನ್ನೆಯಿಂದ ಕಡತಗಳನ್ನ ಪರಿಶೀಲಿಸಿದ್ದಾರೆ ಮತ್ತು ಬ್ಯಾಂಕ್ಗಳಲ್ಲೂ ಕೂಡ ಹೋಗಿ ಅಲ್ಲಿ ಕೂಡ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿ ಮತ್ತೆ ಅಲ್ಲೂ ಕೂಡ ಕಡತಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಅಧಿಕಾರಿಗಳು ಮಾತ್ರ ಯಾವುದೇ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ನಮಗೆ ಬಂದಿರೋ ಮಾಹಿತಿ ಲಭ್ಯವಾಗಿರೋ ಪ್ರಕಾರ ಒಂದಷ್ಟು ಆಭರಣಗಳು ಮತ್ತು ಒಂದಷ್ಟು ಕೋಟಿ ರೂಪಾಯಿಗಳನ್ನು ಕೂಡ ಈಗಾಗಲೇ ಜಪ್ತಿ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಹರೀಶ್. ಜೊತೆಗೆ ಏನು ಇವರ ಅಧಿಕಾರಿಗಳು ಈಗಲೂ ಕೂಡ ಶೋಧವನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ಮತ್ತೆ ಈಗ ಮುಂದೆ ಏನಂತಂದ್ರೆ
ಒಂದು ಲಾಕರ್ ಇದೆ, ಆ ಲಾಕರ್ ನ ಓಪನ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮ್ಗೆ ಲಭ್ಯವಾಗಿದೆ. ಅದನ್ನ ಅದು ಯಾವಾಗ ಮಾಡ್ತಾರೆ ಅಂತ ಓಕೆ ಎಷ್ಟೊತ್ತಿಗೆ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ಬೇಕಾಗಿದೆ. ಹರೀಶ್, ಒಟ್ಟಾರೆ ಏನು ಇಲ್ಲಿ ಗೋವಾ ಮತ್ತು ಹುಬ್ಬಳ್ಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕ್ಯಾಸಿನೋಗಳು ಮತ್ತು ಅವರ ಏನು ಉದ್ಯಮ ಎಲ್ಲಿದೆ ಅಂತದೆಲ್ಲ ಸೇರ್ಕೊಂಡು ಒಟ್ಟಾರೆ IT ಅಧಿಕಾರಿಗಳು ಏನು ಇದನ್ನ ರೈಡ್ ಮಾಡಿದ್ದಾರೆ. ಆ ರೈಡ್ ನಲ್ಲಿ ಸುಮಾರು ಮಾಹಿತಿಗಳು ಲಭ್ಯ ಆಗ್ತದೆ, ಮತ್ತೆ ಆಸ್ತಿ ಪಾಸ್ತಿಗಳನ್ನು ಕೂಡ ವಶಪಡಿಸಿಕೊಳ್ಳುವಂತ ಕೆಲಸ ಆಗ್ಬೇಕಾಗಿದೆ ಅನ್ನೋ ಮಾಹಿತಿ ಕೂಡ ಆಗ್ತಿದೆ. ಹರೀಶ್, ಓಕೆ ಕುಮಾರಸ್ವಾಮಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.